ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಈ ಪ್ರಪಂಚದಲ್ಲಿ ಮನುಷ್ಯನಿಗೆ ಅರ್ಥವಾಗದ ಒಂದು ವಿಷಯವೇನಾದ್ರೂ ಇದೆ ಅಂದ್ರೆ ಅದು ನಮ್ಮ ಬ್ರೈನ್. ಒಬ್ಬ ವಯಸ್ಕನ ಮೆದುಳಿನಲ್ಲಿ ಸುಮಾರು 100 ಬಿಲಿಯನ್ ನ್ಯೂರಾನ್ಸ್ ಇರುತ್ತವೆ. ಇವುಗಳಲ್ಲಿ ಪ್ರತಿ ನ್ಯೂರಾನ್ 10,000 ಸೆಲ್ಸ್ಗಳೊಂದಿಗೆ ಸಂಪರ್ಕ ಹೊಂದಿರುತ್ತದೆ. ಈ ಸಂಪರ್ಕಗಳ ಮೂಲಕ ನಮ್ಮ ಮೆದುಳು ಸಿಗ್ನಲ್ಗಳಲ್ಲಿ ಆಲೋಚನೆಗಳನ್ನ ಸಂದೇಶದ ರೂಪದಲ್ಲಿ ಕಳಿಸುತ್ತವೆ. ಇದನ್ನ ಸಿನಾಪ್ಸ್ ಎಂದು ಕರೆಯುತ್ತಾರೆ. ಇವೆಲ್ಲವನ್ನ ಸರಿಯಾಗಿ ಲೆಕ್ಕ ಹಾಕಿದ್ರೆ 100 ಟ್ರಿಲಿಯನ್ ಕನೆಕ್ಷನ್ಗಳಾಗ್ತಾವೆ. ಇದು ನಮ್ಮ ಗ್ಯಾಲಕ್ಸಿಯಲ್ಲಿರುವ ನಕ್ಷತ್ರಗಳ ಸಂಖ್ಯೆಯನ್ನ ಮೀರಿಸುತ್ತದೆ. ಇದಲ್ಲದೆ ಒಂದು ಅಧ್ಯಯನದಿಂದ ತಿಳಿದು ಬಂದಂತೆ ಈ ಸಂಪರ್ಕಗಳ ನಡುವಿನ ಸಿನಾಪ್ಸ್ ಒಂದು ನಿಜವಾದ ಎಲೆಕ್ಟ್ರಿಸಿಟಿಯನ್ನ ಜನರೇಟ್ ಮಾಡುತ್ತೆ. ನಮ್ಮ ಮೆದುಳಿಗೆ 70 ಗಂಟೆಗಳ ಕಾಲ ಒಂದು ಸ್ಮಾರ್ಟ್ ಫೋನ್ ಅನ್ನ ಕನೆಕ್ಟ್ ಮಾಡಿದಾಗ ಅದು ಸಂಪೂರ್ಣವಾಗಿ ಚಾರ್ಜ್ ಆಗುವಷ್ಟು ವಿದ್ಯುತ್ ಉತ್ಪಾದಿಸಬಲ್ಲದು. ಅಷ್ಟೇ ಅಲ್ಲ, ನಮ್ಮ ಮೆದುಳು ಸುಮಾರು 2.5 ಮಿಲಿಯನ್ ಗಿಗಾಬೈಟ್ ನಷ್ಟು ಮೆಮೊರಿ ಸಂಗ್ರಹಣೆಯ ಸಾಮರ್ಥ್ಯವನ್ನ ಹೊಂದಿದೆ. ಈ ಮೆಮೊರಿಯ ಪ್ರಮಾಣವನ್ನ ಅರ್ಥ ಮಾಡಿಕೊಳ್ಳಲು ನೀವು ಈ ಮೆಮೊರಿಯನ್ನ ಟಿವಿಯಲ್ಲಿ ಪ್ರದರ್ಶಿಸಿದ್ರೆ ಅದನ್ನ ಸಂಪೂರ್ಣವಾಗಿ ನೋಡೋದಕ್ಕೆ 300 ವರ್ಷಗಳು ಬೇಕಾಗುತ್ತದೆ. ನಮ್ಮ ಮೆದುಳಿನಲ್ಲಿ ಇಷ್ಟು ಶಕ್ತಿ ಇರುವ ಸೂಪರ್ ಆರ್ಗನ್ ಅನ್ನ ನಾವು ಹೇಗೆ ಬಳಸುತ್ತಿದ್ದೇವೆ? ಈ ವಿಡಿಯೋದಲ್ಲಿ ನಾವು ಒಂದು ವಿಶೇಷ ಕಾನ್ಸೆಪ್ಟ್ ಜೊತೆ ಬಂದಿದ್ದೇವೆ. ಅದೇನೆಂದ್ರೆ, ಯಾವುದೇ ಅಭ್ಯಾಸವನ್ನ 21 ದಿನಗಳ ಕಾಲ ಅನುಸರಿಸಿದ್ರೆ ನಮ್ಮ ಬ್ರೈನ್ ಆ ಅಭ್ಯಾಸವನ್ನ ನಮ್ಮ ಜೀವನ ಶೈಲಿಯಾಗಿ ಬದಲಾಯಿಸುತ್ತದೆ. ಇದು ಹಲವಾರು ಪುಸ್ತಕಗಳಲ್ಲಿ ಮತ್ತು ಅಧ್ಯಯನಗಳಲ್ಲಿ ವಿವರಿಸಲಾಗಿದ್ದು, 21 ದಿನಗಳ ನಿಯಮವನ್ನ ಅನುಸರಿಸುವ ಮೂಲಕ ನಾವು 6 ಬ್ರೈನ್ ಹ್ಯಾಬಿಟ್ಸ್ ಅನ್ನ ಹೊಂದಬಹುದು. ಈ ಹ್ಯಾಬಿಟ್ಸ್ ನಮ್ಮ ಮೆದುಳನ್ನ ಸೂಪರ್ ಬ್ರೈನ್ಗೆ ಪರಿವರ್ತಿಸುತ್ತದೆ. ನಾವು ಈ 21 ದಿನಗಳಲ್ಲಿ ಅನುಸರಿಸಬೇಕಾದ ಅಭ್ಯಾಸಗಳನ್ನ ಈ ವಿಡಿಯೋದಲ್ಲಿ ನೋಡೋಣ. ಈ ಬಗ್ಗೆ ಬಯೋ ಹ್ಯಾಕ್ ಯೂರ್ ಬ್ರೈನ್ ಎಂಬ ಪುಸ್ತಕದಲ್ಲಿ ಸಂಕ್ಷಿಪ್ತವಾಗಿ ಬರೆಯಲಾಗಿದೆ. ನಂಬರ್ 1, ಹ್ಯಾಬಿಟ್ಸ್ ಟು ಇನ್ಕ್ರೀಸ್ ಬ್ರೈನ್ ಹೆಲ್ತ್. ನಮ್ಮ ವಯಸ್ಸು ಹೆಚ್ಚಾಗುತ್ತಾ ಹೋದಂತೆ ನಾವು ಸಾವಿರಾರು ಬ್ರೈನ್ ಸೆಲ್ಸ್ ಅನ್ನ ಕಳೆದುಕೊಳ್ಳುತ್ತೇವೆ. ಒತ್ತಡ, ಡ್ರಗ್ಸ್ ಮತ್ತು ಮದ್ಯಪಾನ ಮುಂತಾದ ದುಶ್ಚಟಗಳಿಗೆ ಒಳಗಾಗುವವರು ಈ ಬ್ರೈನ್ ಸೆಲ್ಸ್ ಗಳನ್ನ ಹೆಚ್ಚು ಶೀಘ್ರವಾಗಿ ಕಳೆದುಕೊಳ್ತಾರೆ. ವಿಜ್ಞಾನಿಗಳು ಕಳೆದುಕೊಂಡ ಬ್ರೈನ್ ಸೆಲ್ಸ್ ಅನ್ನ ಮತ್ತೆ ತಿರುಗಿ ರಿಪ್ಲೇಸ್ ಮಾಡಲಾಗುವುದಿಲ್ಲ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಆದರೆ ಇತ್ತೀಚೆಗೆ ನಡೆದ ಸಂಶೋಧನೆಯಿಂದ 60 ರಿಂದ 80 ವರ್ಷ ವಯಸ್ಸಿನಲ್ಲಿಯೂ ಹೊಸ ಬ್ರೈನ್ ಸೆಲ್ಸ್ ಅಭಿವೃದ್ಧಿಯಾಗಬಹುದು ಎಂಬುದನ್ನ ತಿಳಿದು ಬಂದಿದೆ. ಆದರೆ ಈ ಹೊಸ ಸೆಲ್ಸ್ ಗಳನ್ನ ಬೆಳೆಯಲು ನಮ್ಮ ಮೆದುಳಿಗೆ ಬೆಂಬಲ ನೀಡುವುದು ಅಗತ್ಯವಾಗಿದೆ. ನಮ್ಮ ದೇಹದ ತೂಕದಲ್ಲಿ ಕೇವಲ 2% ಮಾತ್ರ ನಮ್ಮ ಬ್ರೈನ್ ನ ತೂಕವಿದೆ. ಆಗಿದ್ರೂ ಅದಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಮಾತ್ರ 20%. ಅಂದ್ರೆ ನಮ್ಮ ದೇಹದಲ್ಲಿ ಸಪ್ಲೈ ಆಗುವ ಬ್ಲಡ್ ಸರ್ಕ್ಯುಲೇಷನ್ ನಲ್ಲಿ 20% ಕೇವಲ ನಮ್ಮ ಬ್ರೈನ್ಗೆ ಬೇಕಾಗುತ್ತೆ. ಯಾಕಂದ್ರೆ ರಕ್ತದಲ್ಲಿ ಆಕ್ಸಿಜನ್, ಗ್ಲೂಕೋಸ್ ನಮ್ಮ ಬ್ರೈನ್ಗೆ ಸರ್ಕ್ಯುಲೇಟ್ ಆಗೋದ್ರಿಂದ ಮತ್ತು ಈ ಎರಡು ನಮ್ಮ ಬ್ರೈನ್ಗೆ ತುಂಬಾ ಅತ್ಯವಶ್ಯಕವಾಗಿರುತ್ತೆ. ಹೀಗೆ ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರಿಂದ ನಮ್ಮ ಬ್ರೈನ್ ನಲ್ಲಿರುವ ನ್ಯೂರಾನ್ಸ್ ಫೈರ್ ಆಗುತ್ತಿರುತ್ತವೆ. ಹೀಗೆ ರೆಗ್ಯುಲರ್ ಆಗಿ ಬ್ಲಡ್ ಫ್ಲೋ ಕರೆಕ್ಟ್ ಆಗಿ ಇದ್ರೆ ಯಾವುದೇ ರೀತಿಯ ಮರೆಯುವಿಕೆ, ಅಲ್ಝೈಮರ್ ನಂತಹ ಕಾಯಿಲೆಗಳು ಕೂಡ ಬ್ರೈನ್ ನಿಂದ ದೂರ ಇರುತ್ತವೆ. ಆದ್ದರಿಂದ ಬ್ಲಡ್ ಸರ್ಕ್ಯುಲೇಷನ್ ಸರಾಗವಾಗಿ ಇರಬೇಕು ಅಂದ್ರೆ ನಾವೇನ್ ಮಾಡಬೇಕು? ಅದು ಬಹಳ ಸರಳ. ಅದೇನೆಂದ್ರೆ ವಾಕಿಂಗ್. ಹೌದು, ವಾಕಿಂಗ್ ಮಾಡುವಾಗ ಅಥವಾ ಯಾವುದೇ ವ್ಯಾಯಾಮ ಮಾಡುವಾಗ ದೇಹದಲ್ಲಿ ರಕ್ತ ಹರಿವು ಹೆಚ್ಚಾಗುತ್ತದೆ. ಮುಖ್ಯವಾಗಿ ಮೆದುಳಿಗೆ. ಇದರಿಂದಾಗಿ ಬಹಳಷ್ಟು ಮಂದಿಗೆ ವಾಕಿಂಗ್ ಅಥವಾ ವ್ಯಾಯಾಮ ಮಾಡುತ್ತಿರುವಾಗ ಕ್ರಿಯೇಟಿವ್ ಐಡಿಯಾಗಳು ಬರೋದನ್ನ ನೀವು ಗಮನಿಸಬಹುದು. ಆದ್ದರಿಂದ ನೀವು ಮುಂದಿನ 21 ದಿನಗಳ ಕಾಲ ವಾಕಿಂಗ್ ಮಾಡೋದನ್ನ ತಪ್ಪದೆ ಅನುಸರಿಸುವುದು ಅತ್ಯಂತ ಮುಖ್ಯವಾಗಿದೆ. ನಂಬರ್ 2, ಹ್ಯಾಬಿಟ್ ಟು ಇನ್ಕ್ರೀಸ್ ಬ್ರೈನ್ ಮೆಮೊರಿ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಪ್ರತಿ 65 ಜನರಲ್ಲಿ ಒಬ್ಬರಿಗೆ ಬುದ್ಧಿಮಾಂದ್ಯತೆ ಎಂಬ ಆರೋಗ್ಯ ಸಮಸ್ಯೆ ಉಂಟಾಗುತ್ತದೆ. ಬುದ್ಧಿಮಾಂದ್ಯತೆ ಅಂದರೆ ಜ್ಞಾಪಕ ಶಕ್ತಿ ಕಳೆದುಕೊಳ್ಳೋದು. ಸಂಶೋಧನೆಯ ಪ್ರಕಾರ ಈ ಸಂಖ್ಯೆ 2050ರ ವೇಳೆಗೆ 3 ಪಟ್ಟು ಹೆಚ್ಚಾಗಬಹುದು. ಈ ಬುದ್ಧಿಮಾಂದ್ಯತೆ ಸಮಸ್ಯೆಗೆ ಯಾವುದೇ ಉತ್ತಮ ಚಿಕಿತ್ಸೆ ಇಲ್ಲದೆ ಇರೋದ್ರಿಂದ ನಮ್ಮ ಆಹಾರ ಪದ್ಧತಿಯನ್ನ ಬದಲಾಯಿಸುವುದೇ ಇದಕ್ಕಿರುವ ಪರಿಹಾರ ಅಂತ ವೈದ್ಯರು ಸಲಹೆ ನೀಡುತ್ತಾರೆ. ಅದ್ಯಾಗೋ ಪೌಷ್ಟಿಕ ತಜ್ಞರು ಏನು ತಿನ್ನಬೇಕು ಎಂಬುದರ ಕುರಿತು ಸಾಕಷ್ಟು ಮಾಹಿತಿಯನ್ನ ಒದಗಿಸಿದ್ದಾರೆ. ನಮ್ಮ ಮೆದುಳಿನ ಜ್ಞಾಪಕ ಶಕ್ತಿಯನ್ನ ಉತ್ತಮವಾಗಿಸಲು ನಾವು ತೆಗೆದುಕೊಳ್ಳಬೇಕಾದ ಮೊದಲ ಸೂಪರ್ ಆಹಾರ ಬೆರ್ರಿ ಹಣ್ಣುಗಳು. ಅವುಗಳು ಯಾವುದೆಂದರೆ ಸ್ಟ್ರಾಬೆರಿ, ಬ್ಲೂಬೆರಿ, ಬ್ಲ್ಯಾಕ್ ಬೆರ್ರಿ ಇತ್ಯಾದಿ. ಆದರೆ ನಮ್ಮ ಭಾರತದಲ್ಲಿ ಇವುಗಳಲ್ಲಿ ಕೆಲವೊಂದು ಸಿಗೋದು ಕಷ್ಟವಿದೆ. ಸ್ಟ್ರಾಬೆರಿ ಕೆಲವು ಸ್ಥಳಗಳಲ್ಲಿ ಸಿಗುತ್ತವೆ. ನಮ್ಮ ದೇಶದಲ್ಲಿ ಸಿಗುವ ಬೆಟ್ಟದ ನೆಲ್ಲಿಕಾಯಿ ಕೂಡ ಒಳ್ಳೆಯ ಸೂಪರ್ ಫುಡ್. ಹೆಚ್ಚಾಗಿ ನಮ್ಮ ಭಾರತದಲ್ಲಿ ಸಿಗುವ ನೇರಳೆ ಹಣ್ಣಿನ ಜೊತೆಗೆ ಚಿಯಾ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್ ಮತ್ತು
ಪಂಪ್ಕಿನ್ ಸೀಡ್ಸ್ ಇವುಗಳು ಮೆದುಳಿನ ಆರೋಗ್ಯವನ್ನ ಉತ್ತಮಗೊಳಿಸಲು ಸಹಕಾರಿಯಾಗುತ್ತವೆ. ಮೆದುಳಿಗೆ ಬೇಕಾದ ಇನ್ನೊಂದು ಮುಖ್ಯ ಆಹಾರವೆಂದರೆ ಗುಡ್ ಫ್ಯಾಟ್. ಯಾಕಂದ್ರೆ ಬ್ರೈನ್ನಲ್ಲಿ 60% ಫ್ಯಾಟ್ ಇರುತ್ತೆ. ಆದ್ದರಿಂದ ಬ್ರೈನ್ಗೆ ಒಮೆಗಾ 3 ಫ್ಯಾಟಿ ಆಸಿಡ್ ಅನ್ನ ನಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಬೇಕು. ಇದು ಹೆಚ್ಚಾಗಿ ಸೀ ಫುಡ್ ಮತ್ತು ಮೊಟ್ಟೆಯಲ್ಲಿ ದೊರೆಯುತ್ತದೆ. ಈ ಎಲ್ಲಾ ಆಹಾರಗಳನ್ನ ನಮ್ಮ ಡಯಟ್ ನಲ್ಲಿ 21 ದಿನಗಳ ಕಾಲ ಉಪಯೋಗಿಸಿದ್ರೆ ನಂತರ ನೀವು ಇದರ ಪರಿಣಾಮವನ್ನ ಅರಿತುಕೊಳ್ಳುತ್ತೀರಿ. ನಂಬರ್ 3, ಹ್ಯಾಬಿಟ್ ಟು ಇನ್ಕ್ರೀಸ್ ಬ್ರೈನ್ ಹೈಡ್ರೇಷನ್. ಒಂದು ಸೂಪರ್ ಸ್ಪೋರ್ಟ್ಸ್ ಕಾರ್ ವೇಗವಾಗಿ ಓಡಬೇಕಂದ್ರೆ ಅದಕ್ಕೆ ಉತ್ತಮ ಫ್ಯೂಯಲ್ ತುಂಬುವುದು ಅತ್ಯಂತ ಅಗತ್ಯ ಇರುತ್ತೆ. ಹಾಗೆಯೇ ನಮ್ಮ ಬ್ರೈನ್ ಕೂಡ ಪವರ್ಫುಲ್ ಆಗಿ ಕಾರ್ಯನಿರ್ವಹಿಸಲು ಬೇಕಾದ ಫ್ಯೂಯಲ್ ಅಂದ್ರೆ ಅದು ನೀರು. ನಮ್ಮ ದೇಹದಲ್ಲಿ ಸುಮಾರು 75% ನೀರು ಇರುತ್ತದೆ. ಆದರೆ ಈ ಮಟ್ಟದಲ್ಲಿ 1% ಕಡಿಮೆ ಆದರೂ ದೇಹದ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತದೆ. ಇದರಿಂದ ನಾವು ಬೇಗನೆ ಸುಸ್ತಾಗುತ್ತೇವೆ ಮತ್ತು ನಿಧಾನವಾಗಿ ಪ್ರತಿಸ್ಪಂದಿಸುತ್ತೇವೆ. ಅಂದ್ರೆ ನಮ್ಮ ಬ್ರೈನ್ಗೆ ಬೇಕಾದ ಫ್ಯೂಯಲ್ ದೊರಕುತ್ತಿಲ್ಲ ಎಂಬುದು ಇದರ ಅರ್ಥ. ನಮ್ಮ ಬ್ರೈನ್ ಸಂಪೂರ್ಣ ಸಾಮರ್ಥ್ಯದೊಂದಿಗೆ ಕೆಲಸ ಮಾಡಬೇಕಾದರೆ ಅದಕ್ಕೆ ಅಗತ್ಯವಾದಷ್ಟು ನೀರನ್ನ ಪೂರೈಸಬೇಕಾಗುತ್ತೆ. ಈ ಪುಸ್ತಕದಲ್ಲಿರುವ ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್ ಏನಂದ್ರೆ, ನಾವು ಪ್ರತಿದಿನ ಉಸಿರಾಡುವ ಉಸಿರಿನಿಂದಲೇ ನಮ್ಮ ದೇಹದಲ್ಲಿ 1 ಗ್ಲಾಸ್ ವಾಟರ್ ನಮಗೆ ತಿಳಿಯದೆ ಖರ್ಚಾಗಿ ಹೋಗುತ್ತದೆ. ಹಾಗೆಯೇ ನಮ್ಮ ದೇಹದಿಂದ ಹೊರಹೋಗುವ ಕಲ್ಮಶಗಳಿಂದ 6 ಗ್ಲಾಸ್ನಷ್ಟು ನೀರು ಸಹ ಹೋಗುತ್ತದೆ. ಅಂದ್ರೆ ನಾವು ಪ್ರತಿದಿನ 2 ಲೀಟರ್ ನೀರನ್ನ ಬದುಕಿರಲು ಖರ್ಚು ಮಾಡುತ್ತೇವೆ. ನಮ್ಮ ದೇಹಕ್ಕೆ ಅಗತ್ಯವಾದ ನೀರನ್ನ ನೀಡದಿದ್ರೆ ಡಿಹೈಡ್ರೇಷನ್ ಆಗಲು ಪ್ರಾರಂಭವಾಗುತ್ತದೆ. ಇದು ಕಾಲಕ್ರಮೇಣ ಶಾರ್ಟ್ ಮೆಮೊರಿ ಲಾಸ್, ತಲೆನೋವು ಮತ್ತು ದೃಷ್ಟಿ ದೋಷಗಳನ್ನ ಉಂಟು ಮಾಡುತ್ತದೆ. ಹಾಗಾಗಿ ನಾವು ಯಾವಾಗಲೂ ಹೈಡ್ರೇಟೆಡ್ ಆಗಿ ಇರಬೇಕು ಎಂದು ಪುಸ್ತಕದಲ್ಲಿ ಲೇಖಕರು ಸಲಹೆ ನೀಡಿದ್ದಾರೆ. ಅಂದರೆ ಗಂಡಸರು ಸುಮಾರು 3.7 ಲೀಟರ್ ನೀರನ್ನ ಕುಡಿಯಬೇಕು ಮತ್ತು ಹೆಂಗಸರು 2.7 ಲೀಟರ್ ನೀರನ್ನ ಕುಡಿಯಬೇಕು. ಈ ಗುರಿಯನ್ನ ಮುಂದಿನ 21 ದಿನಗಳ ಕಾಲ ಪ್ರತಿದಿನವೂ ಅನುಸರಿಸಿದ್ರೆ ನಿಮ್ಮ ಬ್ರೈನ್ ನಿಮಗೆ ಧನ್ಯವಾದಗಳನ್ನ ಹೇಳುತ್ತೆ ಮತ್ತು ಅದ್ಭುತವಾಗಿ ಕಾರ್ಯನಿರ್ವಹಿಸುತ್ತದೆ. ನಂಬರ್ 4, ಹ್ಯಾಬಿಟ್ ಟು ಇನ್ಕ್ರೀಸ್ ಬ್ರೈನ್ ಸ್ಟ್ರೆಂತ್. ನಾವು ಸ್ವಿಮ್ಮಿಂಗ್ ಮಾಡೋದ್ರಿಂದ ನಮ್ಮ ಹೊಟ್ಟೆಯ ಕೆಳಭಾಗದಲ್ಲಿರುವ ಮಸಲ್ಸ್ ಗಟ್ಟಿಯಾಗುತ್ತವೆ. ನಾವು ತೂಕ ಹೆಚ್ಚು ಎತ್ತಿದಾಗ ಬೈಸೆಪ್ಸ್ ವೃದ್ಧಿಯಾಗುತ್ತವೆ. ರನ್ನಿಂಗ್ ಮಾಡೋದ್ರಿಂದ ತೊಡೆ ಖಂಡಗಳು ಬೆಳೆಯುತ್ತವೆ. ಹೀಗಾಗಿ ನಾವು ಮಾಡುವ ಪ್ರತಿ ವ್ಯಾಯಾಮವು ಶಕ್ತಿಯೊಂದಿಗೆ ದೇಹದ ಪ್ರತ್ಯೇಕ ಸ್ತರಗಳನ್ನ ವೃದ್ಧಿಸುತ್ತದೆ. ಆದರೆ ನಮ್ಮ ಬ್ರೈನ್ಗೆ ಏನು ಮಾಡಬೇಕು? ಯಾವ ವ್ಯಾಯಾಮವು ಮೆದುಳಿನ ಶಕ್ತಿಯನ್ನ ಹೆಚ್ಚಿಸುತ್ತದೆ? ಬ್ರೈನ್ಗೆ ಕೆಲವೊಂದು ಟ್ರೈನಿಂಗ್ ಎಕ್ಸಸೈಸ್ಗಳಿವೆ. ಅವುಗಳನ್ನ ಮೆಂಟಲ್ ಎಕ್ಸಸೈಸ್ಗಳೆಂದು ಕರೆಯುತ್ತಾರೆ. ಆದರೆ ನಿಮಗಿರುವ ಗುರಿಗೆ ಯಾವ ರೀತಿಯ ಇಂಟೆಲಿಜೆನ್ಸ್ ಬೇಕು ಎಂದು ಮೊದಲು ನೀವು ತಿಳಿದುಕೊಳ್ಳಿ. ಬೇಸಿಕ್ ಆಗಿ 3 ರೀತಿಯ ಇಂಟೆಲಿಜೆನ್ಸ್ ಇರುತ್ತದೆ. ಒಂದು, ಕ್ರಿಸ್ಟಲೈಸ್ಡ್ ಇಂಟೆಲಿಜೆನ್ಸ್. ಓದಿದ್ದನ್ನ ಗುರುತಿನಲ್ಲಿ ಇಟ್ಕೊಳ್ಳುತ್ತೇವೆ, ನಾಲೆಡ್ಜ್ ಬೆಳೆಸಿಕೊಳ್ಳುತ್ತೇವೆ. ಇದು ಕ್ರಿಸ್ಟಲೈಸ್ಡ್ ಇಂಟೆಲಿಜೆನ್ಸ್. ಎರಡನೇದು ಫ್ಲೂಯಿಡ್ ಇಂಟೆಲಿಜೆನ್ಸ್, ಹೊಸ ಸಮಸ್ಯೆಗಳನ್ನ ಪರಿಹರಿಸುವ ಇಂಟೆಲಿಜೆನ್ಸ್. ಮೂರನೆಯದು ಎಮೋಷನಲ್ ಇಂಟೆಲಿಜೆನ್ಸ್. ನಿಮ್ಮ ಸಾಮಾಜಿಕ ಜೀವನದಲ್ಲಿ ಹೊರಗಿನವರ ಜೊತೆ ಸಂಬಂಧ ಬೆಳೆಸೋದು, ಹೊರಗಿನ ಜನರ ಜೊತೆ ಮಾತನಾಡಲು ಉಪಯೋಗವಾಗುವ ಸೋಷಿಯಲ್ ಇಂಟೆಲಿಜೆನ್ಸ್, ಇವೆಲ್ಲವೂ ಇಮೋಷನಲ್ ಇಂಟೆಲಿಜೆನ್ಸ್. ಸೊ ನೀವು ಯಾವ ಇಂಟೆಲಿಜೆನ್ಸ್ ಬೆಳೆಸಿಕೊಳ್ಳಬೇಕು ಅಂದುಕೊಳ್ಳುತ್ತಿದ್ದೀರಾ ಅವುಗಳಿಗೆ ಬೇಕಾಗಿರುವ ಎಕ್ಸಸೈಸ್ಗಳನ್ನ ತಪ್ಪದೆ ಮಾಡಿ. ಈ 3 ಇಂಟೆಲಿಜೆನ್ಸ್ಗಳನ್ನ ಬೂಸ್ಟ್ ಮಾಡಲು ಉತ್ತಮವಾದ ವ್ಯಾಯಾಮವೆಂದರೆ ಫಿಕ್ಷನ್ ಬುಕ್ಸ್ ಅನ್ನ ಓದೋದು. ಅಂದ್ರೆ ಒಂದು ಕಲ್ಪಿತ ಕಥೆಯಲ್ಲಿ ಎಲ್ಲ ಇಂಟೆಲಿಜೆನ್ಸ್ ಇರುತ್ತದೆ. ಮೇನ್ ಕ್ಯಾರೆಕ್ಟರ್ ತನಗೆ ಬರುವ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸೋದು, ಬೇರೆ ಜನರ ಜೊತೆ ಮಾತನಾಡೋದು, ಹೀಗೆ ಎಲ್ಲ ರೀತಿಯ ಇಂಟೆಲಿಜೆನ್ಸ್ ಇರುತ್ತದೆ. ಆದ್ರಿಂದ ಕಾಲ್ಪನಿಕ ಕಥೆಯ ಪುಸ್ತಕಗಳನ್ನ ತೆಗೆದುಕೊಂಡು ಅದರಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಕಥೆಯ ಕೆಲವು ಪುಟಗಳು ಅಥವಾ ಅಧ್ಯಾಯಗಳನ್ನ ಪ್ರತಿದಿನ ಓದಿರಿ. ಇಲ್ಲವೇ ಸಾಧ್ಯವಾದರೆ ಪೂರ್ತಿ ಪುಸ್ತಕವನ್ನೇ ಓದಿರಿ. ಹೀಗೆ 21 ದಿನಗಳ ಕಾಲ ತಪ್ಪದೆ ಮಾಡಿದ್ರೆ ನಮ್ಮ ಮೆದುಳಿಗೆ ಮತ್ತು ನಮ್ಮ ಬುದ್ಧಿವಂತಿಕೆಗೆ ತುಂಬಾನೇ ಉಪಯೋಗವಾಗುತ್ತದೆ. ನಂಬರ್ 5, ಹ್ಯಾಬಿಟ್ ಟು ಡಿಕ್ರೀಸ್ ಬ್ರೈನ್ ಸ್ಟ್ರೆಸ್. ಸ್ಟ್ರೆಸ್ ಎಂಬುದು ನಮಗೆಲ್ಲರಿಗೂ ಒಂದು ನಿರ್ಣಾಯಕ ಹಂತದಲ್ಲಿ ಬರೋದಾಗಿದೆ. ಕೆಲವು ಕೆಲಸಗಳನ್ನ ಮಾಡಬೇಕು ಎಂದಾಗ ನಮ್ಮ ಬ್ರೈನ್ ಒತ್ತಡಕ್ಕೆ ಗುರಿಯಾದಾಗ ಬ್ರೈನ್ ನಲ್ಲಿ ಬಯೋಕೆಮಿಕಲ್ ಪ್ರೊಡ್ಯೂಸ್ ಆಗುತ್ತೆ. ಇವುಗಳು ನಮ್ಮ ಸರ್ವೈವಲ್ಗೆ ತುಂಬಾನೇ ಉಪಯೋಗಕಾರಿ. ಇವುಗಳು ಹಾಗೆ ರಿಲೀಸ್ ಆಗೋದ್ರಿಂದ ಆ ಒತ್ತಡದ ಕೆಲಸವನ್ನ ಸರಿಯಾಗಿ ಮಾಡಲು ಸಹಾಯ ಮಾಡುತ್ತದೆ. ನಾವು ಹ್ಯಾಂಡಲ್ ಮಾಡಲಾಗದಷ್ಟು ಒತ್ತಡವನ್ನ ಬೆಳೆಸಿಕೊಂಡ್ರೆ ಅದು ಸ್ವಲ್ಪ ಅಪಾಯಕಾರಿ. ಹೆಚ್ಚು ಒತ್ತಡ ನಮ್ಮ ಆಲೋಚನೆಯನ್ನ ಸಾಯಿಸುತ್ತದೆ, ಹೊಸ ಸೆಲ್ಸ್ ಅನ್ನ ಬೆಳೆಯಲು ಬಿಡೋದಿಲ್ಲ, ನಿಧಾನವಾಗಿ ನಮಗೆ ಮರೆಯುವಿಕೆ ಬರಲು ಶುರು ಮಾಡುತ್ತದೆ. ಆದರೆ ಈ ಪುಸ್ತಕದಲ್ಲಿ ಲೇಖಕಿ ಸ್ಟ್ರೆಸ್ ಆದಾಗ ಈ ಬ್ರೀದಿಂಗ್ ಎಕ್ಸಸೈಸ್ ತುಂಬಾ ಉಪಯೋಗವಾಗುತ್ತದೆ ಎಂದು ಹೇಳುತ್ತಾರೆ. ನಮ್ಮ ಬ್ರೈನ್ ನಲ್ಲಿರುವ ಗೊಂದಲಗಳೆಲ್ಲವನ್ನ ಒಂದೇ ಬಾರಿ ಶಾಂತಗೊಳಿಸುವ ರೀತಿ ಬ್ರೀದ್ ಎಕ್ಸಸೈಸ್ ಸಹಾಯ ಮಾಡುತ್ತೆ. ಇದು ತುಂಬಾ ಸಿಂಪಲ್.
ಕಣ್ಣು ಮುಚ್ಚಿ ಒಂದೆಡೆ ನಿಮ್ಮ ಕೈ ಹೊಟ್ಟೆಯ ಮೇಲೆ ಇಟ್ಕೊಂಡು ಇನ್ನೊಂದು ಕೈ ಎದೆಯ ಮೇಲೆ ಇಡಿ 6 ಸೆಕೆಂಡ್ ಲೆಕ್ಕ ಮಾಡುತ್ತಾ ಹೊಟ್ಟೆಯವರೆಗೂ ಗಾಳಿಯನ್ನ ತೆಗೆದುಕೊಳ್ಳಿ. ನಿಧಾನವಾಗಿ ಡೀಪ್ ಆಗಿ ಉಸಿರನ್ನ ತೆಗೆದುಕೊಳ್ಳಿ. ನಂತರ 3 ಸೆಕೆಂಡ್ ಆ ಗಾಳಿಯನ್ನ ದೇಹದ ಒಳಗೆ ಹೋಲ್ಡ್ ಮಾಡಿ ಮತ್ತೆ 6 ಸೆಕೆಂಡ್ ಲೆಕ್ಕ ಹಾಕುತ್ತಾ ನಿಧಾನವಾಗಿ ಆ ಉಸಿರನ್ನ ಹೊರಗೆ ಬಿಡಿ. ಹಾಗೆ ಈ ಎಕ್ಸಸೈಸ್ ಅನ್ನ 6 ರಿಂದ 10 ಬಾರಿ ರಿಪೀಟ್ ಮಾಡಿ ಕಣ್ಣನ್ನ ತೆಗೆಯಿರಿ. ಆಗ ಒಂದು ರೀತಿಯ ಶಾಂತವಾದ ವಾತಾವರಣವನ್ನ ನೀವು ಫೀಲ್ ಮಾಡ್ತೀರಿ. ಪ್ರತಿದಿನ ಈ ಡೀಪ್ ಬ್ರೆತ್ ಎಕ್ಸಸೈಸ್ ಅನ್ನ ಮಾಡಿಕೊಂಡು ನಿಮ್ಮ ಮೆದುಳಿನ ಒತ್ತಡವನ್ನ ಕಡಿಮೆ ಮಾಡಬಹುದು. ನಂಬರ್ 6, ಹ್ಯಾಬಿಟ್ ಟು ಡಿಕ್ರೀಸ್ ನೆಗೆಟಿವ್ ಥಾಟ್ಸ್. ರಿಸರ್ಚ್ನ ಪ್ರಕಾರ ನಮಗೆಲ್ಲರಿಗೂ ಒಂದು ದಿನದಲ್ಲಿ 60,000 ಆಲೋಚನೆಗಳು ಬರುತ್ತವೆ. ಅವುಗಳಲ್ಲಿ ಹೆಚ್ಚಾಗಿ ನೆಗೆಟಿವ್ ಆಲೋಚನೆಗಳೇ ಇರುತ್ತವೆ. ಅಂದ್ರೆ ನಾವೆಲ್ಲರೂ ನೆಗೆಟಿವ್ ಆಗಿ ಆಲೋಚಿಸುತ್ತಿರುತ್ತೇವೆ. ಇಲ್ಲ ನಮ್ಮ ಬ್ರೈನ್ ಹಾಗೆ ಇದೆಯಾ? ಇಲ್ಲವೇ ನಮ್ಮ ಬ್ರೈನ್ ಅನ್ನ ನಾವು ಬದಲಾಯಿಸಿಕೊಳ್ಳಲಾಗೋದಿಲ್ಲವೇ? ನೀವು ಆಲೋಚನೆ ಮಾಡಿದರೆ ಹಾಗೆ ಕಷ್ಟಪಟ್ಟರೆ ಈ ನೆಗೆಟಿವ್ ಆಲೋಚನೆಯನ್ನ ಕಡಿಮೆ ಮಾಡಬಹುದು ಎಂದು ಹೇಳುತ್ತಿದ್ದಾರೆ. ಈ ನೆಗೆಟಿವ್ ಥಾಟ್ಸ್ ಕಡಿಮೆ ಮಾಡಬೇಕಾದ್ರೆ ನೀವು ಒಂದು ಪುಸ್ತಕವನ್ನ ತೆಗೆದುಕೊಳ್ಳಿ. ನಿಮ್ಮ ಮೆದುಳಿನಲ್ಲಿ ಬರುವ ನೆಗೆಟಿವ್ ಥಾಟ್ಸ್ಗಳೆಲ್ಲವನ್ನ ಕಟ್ ಮಾಡದೆ ಎಲ್ಲವನ್ನ ಬರೆಯಿರಿ. ಅದು ಯಾವ ರೀತಿ ಆಲೋಚನೆ ಆದರೂ ಪರವಾಗಿಲ್ಲ, ಎಲ್ಲವನ್ನ ಬರೆದುಕೊಳ್ಳಿ. ಅದಾದ ಸ್ವಲ್ಪ ಸಮಯದ ನಂತರ ನೀವು ಬರೆದಿದ್ದನ್ನ ನೀವೇ ಒಮ್ಮೆ ಓದಿ ನೀವು ಬರೆದಿರೋದು ಸರಿಯೇ ಇಲ್ವೇ ಎಂದು ಪ್ರಶ್ನಿಸಿ. ನೀವು ಕ್ವಶನ್ ಹಾಕಿ, ಈ ಆಲೋಚನೆಗಳು ಸರಿಯೇ ಅಥವಾ ತಪ್ಪಾಗಿದೆಯಾ? ನಿಮ್ಮ ಉತ್ತರವನ್ನ ಕೆಳಗೆ ಬರೆಯಿರಿ. ಹೀಗೆ ಮಾಡುತ್ತಿದ್ರೆ ನಿಮ್ಮಲ್ಲಿ ಬರುವ ನೆಗೆಟಿವ್ ಥಾಟ್ಸ್ಗಳು ಕಡಿಮೆಯಾಗುತ್ತಾ ಹೋಗುತ್ತವೆ. ಯಾಕಂದ್ರೆ ಬಹಳಷ್ಟು ಆಲೋಚನೆಗಳು ಮಾನಸಿಕ ತೀವ್ರತೆ ಮತ್ತು ಈ ಭಾವನೆಗಳಿಂದ ಬರುತ್ತವೆ ಎಂದು ಈ ಪುಸ್ತಕದಲ್ಲಿ ಹೇಳಿದ್ದಾರೆ. ಮುಂದಿನ 21 ದಿನಗಳ ಕಾಲ ನೆಗೆಟಿವ್ ಆಲೋಚನೆಯನ್ನ ಬರೆಯಿರಿ. ಅವು ಸರಿಯೇ ಇಲ್ಲವೇ ಎಂದು ಪ್ರಶ್ನಿಸಿ. ಅವುಗಳು ರಾಂಗ್ ಎಂದು ಪ್ರೂವ್ ಮಾಡಿ. ಹೀಗೆ ಮಾಡಿದ್ರೆ ನಿಧಾನವಾಗಿ ಆ ಆಲೋಚನೆಗಳು ಕಡಿಮೆಯಾಗುತ್ತಾ ಹೋಗುತ್ತವೆ. ಹೀಗೆ ನಾವು ವಿಡಿಯೋ ಕೊನೆಗೆ ಬಂದಿದ್ದೇವೆ. ವಿಡಿಯೋದಲ್ಲಿ ಚರ್ಚಿಸಿದ ವಿಷಯಗಳನ್ನ ಪುನರಾವರ್ತಿಸಿಕೊಂಡು ಈ ವಿಡಿಯೋವನ್ನ ಮುಗಿಸೋಣ. ನಂಬರ್ 1, ಹ್ಯಾಬಿಟ್ ಟು ಇನ್ಕ್ರೀಸ್ ಬ್ರೈನ್ ಹೆಲ್ತ್. ಪ್ರತಿದಿನ ವಾಕಿಂಗ್ ಮಾಡಿ, ನಿಮ್ಮ ಬ್ರೈನ್ ಹೆಲ್ತ್ಗೆ ತುಂಬಾನೇ ಒಳ್ಳೆಯದು. ನಂಬರ್ 2, ಹ್ಯಾಬಿಟ್ ಟು ಇನ್ಕ್ರೀಸ್ ಬ್ರೈನ್ ಮೆಮೊರಿ. ಬ್ರೈನ್ಗೆ ಉಪಯೋಗವಾಗುವಂತ ಆಹಾರವನ್ನ ಅಂದರೆ ಬೆರೀಸ್, ಒಮೆಗಾ 3 ಆಸಿಡ್ ಫ್ಯಾಟ್ ಹೆಚ್ಚಾಗಿರುವ ಆಹಾರವನ್ನ ತಿಂದ್ರೆ ನಿಮಗೆ ಮರೆತು ಹೋಗೋದು ಕಡಿಮೆ ಆಗುತ್ತಾ ಬರುತ್ತೆ. ನಂಬರ್ 3, ಹ್ಯಾಬಿಟ್ ಟು ಇನ್ಕ್ರೀಸ್ ಬ್ರೈನ್ ಹೈಡ್ರೇಷನ್. ಪ್ರತಿದಿನ 4 ಲೀಟರ್ ನೀರನ್ನ ಕುಡಿಯೋದು ಮರೆಯದಿರಿ. ನಿಮ್ಮ ಬ್ರೈನ್ಗೆ ಹೈಡ್ರೇಷನ್ ತುಂಬಾ ಮುಖ್ಯವಾಗಿರುತ್ತದೆ. ನಂಬರ್ 4, ಹ್ಯಾಬಿಟ್ ಟು ಇನ್ಕ್ರೀಸ್ ಬ್ರೈನ್ ಸ್ಟ್ರೆಂತ್. ಕೆಲವು ಮೆಂಟಲ್ ವರ್ಕೌಟ್ ಇಟ್ಕೊಳ್ಳಿ. ಯಾವುದು ಇಲ್ಲದಿದ್ರೆ ಒಂದು ಫಿಕ್ಷನ್ ಬುಕ್ ಅನ್ನ ಓದಿ. ಅದು ನಿಮ್ಮ ಎಲ್ಲಾ ರೀತಿಯ ಇಂಟೆಲಿಜೆನ್ಸ್ ಅನ್ನ ಬೆಳೆಯಲು ಸಹಾಯ ಮಾಡುತ್ತೆ. ನಂಬರ್ 5, ಹ್ಯಾಬಿಟ್ ಟು ಡಿಕ್ರೀಸ್ ಬ್ರೈನ್ ಸ್ಟ್ರೆಸ್. ಸ್ಟ್ರೆಸ್ ಹೆಚ್ಚಾಗದೇ ಇರುವಂತೆ ಬ್ರೀದಿಂಗ್ ಎಕ್ಸಸೈಸ್ ಅನ್ನ ತಪ್ಪದೆ ಮಾಡಿ. ನಂಬರ್ 6, ಹ್ಯಾಬಿಟ್ ಟು ಡಿಕ್ರೀಸ್ ನೆಗೆಟಿವ್ ಥಾಟ್ಸ್. ಒಂದು ಖಾಲಿ ಪುಸ್ತಕ ಇಟ್ಕೊಂಡು ಪ್ರತಿದಿನ ಬರುವ ನೆಗೆಟಿವ್ ಥಾಟ್ಸ್ ಅನ್ನ ಅದರಲ್ಲಿ ಬರೆಯಿರಿ. ಅವುಗಳು ತಪ್ಪು ಎಂದು ಪ್ರೂವ್ ಮಾಡಿ ಹಾಗೆ ಮುಂದೆ ಹೋಗುವುದು. ಹೀಗೆ ಮಾಡಿದ್ರೆ ಯಾವುದೇ ರೀತಿಯ ನೆಗೆಟಿವ್ ಥಾಟ್ಸ್ ಇರೋದಿಲ್ಲ. ಸ್ನೇಹಿತರೆ, 21 ದಿನಗಳ ಕಾಲ ಈ ಎಲ್ಲ ಅಭ್ಯಾಸಗಳನ್ನ ಮಾಡಿ ಅವುಗಳನ್ನು ಅನುಸರಿಸಿದ ನಂತರ ಅದರಿಂದ ಆಗುವ ಉಪಯೋಗಗಳು ನಿಮಗೆ ತಿಳಿಯುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ.